ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಕಳ್ಳ ಕೈಚಳಕ ತೋರಿದ್ದಾನೆ. ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನದ ಸರವನ್ನ ಎಗರಿಸಿದ್ದಾನೆ ಕಳ್ಳ. ಬೇಲೂರು ಪಟ್ಟಣದ ಕನ್ನಿಕಾ ಜ್ಯುವೆಲ್ಲರಿಯಲ್ಲಿ ನಡೆದ ಘಟನೆ ಇದು. 12 ಗ್ರಾಂ ಚಿನ್ನ ಕದ್ದಿದ್ದಾನೆ. ಸಿಸಿಟಿವಿಯಲ್ಲಿ ದೃಶ್ಯ ಕೂಡ ಸೆರೆಯಾಗಿದೆ. ಸರವನ್ನ ಕದ್ದು ಆಟೋ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ನೀವು ಕೂಡ ಸಿಸಿಟಿವಿ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಗ್ರಾಹಕರ ಸೋಗಿನಲ್ಲಿ ಈತ ಜ್ಯುವೆಲ್ಲರಿ ಶಾಪ್ಗೆ ಬರ್ತಾನೆ. ಬೇಲೂರು ಪಟ್ಟಣದ ಕನ್ನಿಕಾ ಜ್ಯುವೆಲ್ಲರಿಯಲ್ಲಿ ನಡೆದ ಘಟನೆ ಇದು. ಕಸ್ಟಮರ್ ತರ ಬಂದು ಅಲ್ಲಿರುವಂತಹ ಚಿನ್ನದ ಸರವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. 12 ಗ್ರಾಂ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆಯಾಗಿದೆ. ಸರವನ್ನ ಕದ್ದು ಆಟೋ ಹತ್ತಿ ಹೋಗಿದ್ದಾನೆ ಖದೀಮ. ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಸದ್ಯ ಈತನಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ಪೊಲೀಸರು. ಬೇಲೂರು ಪಟ್ಟಣದ ಕನ್ನಿಕಾ ಜ್ಯುವೆಲ್ಲರಿಯಲ್ಲಿ ನಡೆದ ಘಟನೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಅಂದರೆ ಕಸ್ಟಮರ್ ಥರನೇ ಬರ್ತಾನೆ, ಯಾವುದೇ ಡೌಟ್ ಕೂಡ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ. ಹಾಗೆ ಮುಖ ನೀಟಾಗಿ ಕಾಣಬಾರ್ದು ಅಂತನೋ ಏನೋ ಮಾಸ್ಕ್ ಕೂಡ ಹಾಕೊಂಡು ಬಂದಿದ್ದಾನೆ. ನೀವು ಕೂಡ ನೋಡ್ತಾ ಇದ್ದೀರಾ. ಹಾಗೆ ಗ್ರಾಹಕರ ಥರ ಬರ್ತಾನೆ, ಸರವನ್ನು ನೋಡ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ. ತದನಂತರದಲ್ಲಿ ಅದನ್ನು ಕತ್ಕೊಂಡು ಅಲ್ಲಿಂದ ಈತ ಎಸ್ಕೇಪ್ ಆಗ್ತಾನೆ. ಸರವನ್ನು ಕದ್ದು ಆಟೋ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಖದೀಮ. ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಹಾಸನದ ಬೇಲೂರು ಪಟ್ಟಣದ ಕನ್ನಿಕಾ ಜ್ಯುವೆಲ್ಲರಿಯಲ್ಲಿ ನಡೆದ ಘಟನೆ. ದೃಶ್ಯ ಅವನು ಕದಿಯುವಂಥ ದೃಶ್ಯ ಏನಿದೆ, ಸಂಪೂರ್ಣವಾದಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗೆ ಮಾಸ್ಕ್ ಹಾಕೊಂಡು ಬಂದಿದ್ದಾನೆ. ಮಾಸ್ಕ್ ಹಾಕೊಂಡು ಬಂದು ಕಸ್ಟಮರ್ ಥರ ಬಂದು ಏನೋ ಪರ್ಚೇಸಿಂಗ್ ಥರ ನೆಪದಲ್ಲಿ ಬರ್ತಾನೆ. ಬಂದು ಈ ರೀತಿ ತನ್ನ ಕೈ ಚಳಕವನ್ನು ತೋರಿದ್ದಾನೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಂದರೆ ಇನ್ನೇನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಹೀಗಾಗಿ ಅವ್ರು ಬಿಲ್ ಕೂಡ ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಅದನ್ನು ಕತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನೋಡಿ ಅವನೇ ಒಳಗೆ ಇಟ್ಬಿಟ್ಟ.